ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಗಣಿತ ಭಾಗ 1, ಇದರಲ್ಲಿ 3ನೇ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದರಲ್ಲಿ ಅಭ್ಯಾಸ 3.3ರಲ್ಲಿ 2ನೇಯ ಮೇನ್, ಇದರಲ್ಲಿ ಎಷ್ಟನೇ ಲೆಕ್ಕ? 1ನೇದು ಲೆಕ್ಕ. ಓಕೆ, 1ನೇದು. ಇಲ್ಲಿ ಈ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳು ಇರುವುದಾದರೆ ಕಂಡುಹಿಡಿಯಿರಿ. ಆಯ್ತಾ? 1ನೇದು, ಒಂದು ಭಿನ್ನ ರಾಶಿಯ ಅಂಶಕ್ಕೆ 1 ಸೇರಿಸಿ ಛೇದದಿಂದ 1 ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ 1 ಸೇರಿಸಿದರೆ ಅದು 1/2 ಎಂದಾಗುತ್ತದೆ. ಆ ಭಿನ್ನರಾಶಿ ಯಾವುದು ಅಂತ ಕೇಳ್ಯಾರ. ಆಯ್ತಾ? ಈಗ ನೋಡ್ರಿ, ಈಗ ಅಂಶ ಮತ್ತು ಛೇದ ಗೊತ್ತಿಲ್ಲ ನಮ್ಗೆ. ಏನಂತ ತಗೋಣ? ಅಂಶ x ಅಂತ ತಗೊಳ್ಳೋಣ, ಮತ್ತ ಛೇದ y ಅಂತ. ಈಗ ಅಂಶಕ್ಕೆ 1 ಸೇರಿಸಿ ಅಂದ್ರೆ 1 ಪ್ಲಸ್ ಮಾಡ್ರಿ, ಮತ್ತೆ ಛೇದದಿಂದ 1 ಕಳೆದು ಅಂದ್ರೆ y -1 ಮಾಡ್ರಿ. ಅವಾಗ ಏನ್ ಸಿಗುತ್ತೆ ಅಂತ? 1 ಸಿಗುತ್ತದೆ. ಇದು ಒಂದು ಕೇಸ್. ಇನ್ನೊಂದು, ಆ ಭಿನ್ನರಾಶಿಯ ಛೇದಕ್ಕೆ 1 ಸೇರಿಸಿದರೆ, ಅಂಶ ಹಂಗೆ ಇಡ್ರಿ, ಛೇದಕ್ಕೆ 1 ಸೇರಿಸಿದರೆ 1/2 ಎಂದಾಗುತ್ತದೆ. ಆ ಭಿನ್ನರಾಶಿ ಯಾವುದು? ಈಗ ನೋಡ್ರಿ, ಇದನ್ನೆಲ್ಲ ತಗೊಂಡು ಆ ಕಡೆ ಶಿಫ್ಟ್ ಮಾಡ್ರಿ. ಇದನ್ನ ಏನಾಗ್ತೈತಿ? x + 1 = 1 ಇಂಟು ಬ್ರಾಕೆಟ್ y - 1. ಈಗ x + 1 = y - 1. ಈಗ ಈ y ಈ ಕಡೆ ತಗೊಂಡ್ಬಂದ್ಬಿಟ್ರಿ ಅಂದ್ರೆ x - y = ಈ 1 ಈ ಕಡೆ ಹೋದ್ರೆ -1 -1. x - y = -2. ಈಗ ಇದನ್ನ ಶಿಫ್ಟ್ ಮಾಡ್ರಿ ಈ ಕಡೆ, ಮತ್ತೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ರಿ ಅಂದ್ರೆ ಟ್ರಾನ್ಸ್ಪೋಸ್ ಮಾಡೋ. 2x = 1 ಬ್ರಾಕೆಟ್ y + 1. ಇಲ್ಲಿ 2x = y + 1. ಕರೆಕ್ಟಾ? ಈಗ y ಅನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರಿ ಅಂತಂದ್ರೆ 2x - y = 1 ಆಯ್ತು. ಇದು ಸಮೀಕರಣ 1, ಇದು ಸಮೀಕರಣ 2. ಯಾವ ವಿಧಾನದಿಂದ ಅಂತ ಹೇಳ್ಯಾರಲ್ಲಿ? ಹೇಳ್ಯಾರ, ಏನ? ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ವರ್ಜಿಸುವ ವಿಧಾನ ಅಂತಂದ್ರೆ ನಿಮ್ಗೆ ಗೊತ್ತೈತಿ. ಏನ್ ಮಾಡೋದು? x ಅಥವಾ y ಎರಡೂದ್ರಾಗ ಸೇಮ್ ಇರಬೇಕು. ಅದರದ್ದು ಕೊಯಿಫಿಷಿಯಂಟ್, ಸಹಗುಣಕ ಒಂದೇ ಆಗಿರ್ಬೇಕು. ಈಗ ಸಹಗುಣಕ ಒಂದೇ ಆಗಿಲ್ಲ ಇಲ್ಲಿ x ದ್ದು, ಆದ್ರ y ದ ಸಹಗುಣಕ ಒಂದೇ ಐತಿ ಅಂದ್ರೆ y ಸಹಗುಣಕ 1 ಐತಿ. ಹಂಗಾಗಿ ಇಲ್ಲಿ ನಾವು ಯಾವ್ದ್ರಿಂದ ಗುಣಿಸೋದು ಅವಶ್ಯಕತೆನೇ ಇಲ್ಲ. ಏನ್ ಮಾಡ್ಬೋದು ಹಂಗಾರೆ? ಸಮೀಕರಣ 2ರಿಂದ ಸಮೀಕರಣ 1 ಕಳೆಯಿರಿ. ಸಮೀಕರಣ 1 ಕಳೆಯಿರಿ. ನೋಡ್ರಿ, 2ರಿಂದ ಅಂದ್ರ 2x - y = 1, x - y = -2. ಇಲ್ಲೇ ಪ್ಲಸ್ x ಐತಿ, ಮೈನಸ್ ಮಾಡ್ರಿ, -y ಐತಿ, ಪ್ಲಸ್ y ಮಾಡ್ರಿ, -2 ಐತಿ, +2 ಮಾಡ್ರಿ. ಈಗ 2x 1x ಹೋದ್ರ x ಉಳಿತು. ಈ y ಪ್ಲಸ್ ಮೈನಸ್ ಕ್ಯಾನ್ಸಲ್ ಆದವು. ಏನ್ ಉಳಿತು? 3 ಉಳಿತು. ಯಾಕಂದ್ರ ಇದು +2 ಆಗೈತಿ, ಇಲ್ಲೇ ಇದು +1 ಐತಿ, 3 ಆಯ್ತು. ಹಂಗಾಗಿ x ನ ಬೆಲೆ 3 ಆಯ್ತು. ಇನ್ನ x ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕಿ.
ನೋಡ್ರಿ ಎಕ್ಸ್ ಅಂದ್ರ 3 ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2. ಈಗ y ಈಚ್ ಕಡೆ ತಗೊಳ್ರಿ 2 ಈಚ್ ಕಡೆ ತಗೊಳ್ರಿ ಅಂದ್ರೆ ಏನಾಯ್ತಿಲ್ಲ 3 ಪ್ಲಸ್ 2 ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು 5 ಹೌದಲ್ಲ. ಎಕ್ಸ್ ಅಂದ್ರ 3 y ಅಂದ್ರ 5 ತಿಳಿತಾ. ಇನ್ನು ಇದ್ರೊಳಗ ಎರಡನೇದು ಇದ್ರಾಗ ಏನ್ ತಿಳಿದಿಲ್ಲ, ಅದೇ ಮೊದಲು ಮಾಡಿದ್ರಲ್ಲ ಅದೇ ಟೈಪ್ ಐತಿ. ಇದನ್ನ ವರ್ಡ್ಸ್ ಒಳಗೆ ಕೊಟ್ಟಾರ, ಇದನ್ನ ಏನ್ ಮಾಡ್ಬೇಕು ಸಮೀಕರಣ ರೂಪದೊಳಗ ತಗೊಂಡ್ಬರ್ಬೇಕು, ಆಮೇಲೆ ವರ್ಜಿಸುವ ವಿಧಾನದಿಂದ ಮಾಡ್ಬೇಕು. ಅರ್ಥ ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಎರಡನೇದು 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು ಅಂತ ಕೇಳಿ. ನೋಡ್ರಿ ಈಗಿನ ವಯಸ್ಸು ಏನ್ ತಗೋಣ. ಈಗಿನ ವಯಸ್ಸು ಯಾರ್ದು ಫಸ್ಟ್ ಯಾರು ಬರ ಸೋನು, ಅದ್ರಲ್ಲಿ ನೂರಿಯ ವಯಸ್ಸು, ನೂರಿಯ ವಯಸ್ಸು ಈಸ್ ಈಕ್ವಲ್ ಟು ನೂರಿಯ ವಯಸ್ಸು ಎಕ್ಸ್ ಅಂತ ತಗೋಣ. ಮತ್ತೆ ಸೋನುವಿನ ವಯಸ್ಸು ಈಗಿನ ವಯಸ್ಸು y ಅಂತ ತಗೋಣ. ಇನ್ನು 5 ವರ್ಷಗಳ ಹಿಂದೆ ಬರ್ಕೊಡ್ರಿ. 5 ವರ್ಷಗಳ ಹಿಂದೆ 5 ವರ್ಷಗಳ ಹಿಂದೆ ಸೋನುವಿನ ನೂರಿಯ ವಯಸ್ಸು ನೋಡ್ರಿ ಎಷ್ಟು ಇರ್ತೈತಿ. ನೂರಿಯ ವಯಸ್ಸು ಈಗ ಎಕ್ಸ್ ಐತಿ, 5 ವರ್ಷಗಳ ಹಿಂದ -5. ಆಮೇಲೆ ಸೋನುವಿನ ವಯಸ್ಸು ಯಾವಾಗಿಂದ 5 ವರ್ಷ ಹಿಂದಿಂದ, ಈಗ y ಐತಿ 5 ವರ್ಷದಿಂದ -5 ಅಂದ್ರ y -5. ಈ ತರ ಇದ್ದಾಗ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ 3 ಪಟ್ಟು. ನೂರಿಯ ವಯಸ್ಸು 5 ವರ್ಷಗಳ ಹಿಂದೆ ಎಷ್ಟಿತ್ತು, x -5. ಸೋನುವಿನ ವಯಸ್ಸು y -5 ಇತ್ತು. ಅದರದ ನೂರಿಯ ವಯಸ್ಸು ಸೋನುವಿನ ವಯಸ್ಸಿಗಿಂತ 3 ಪಟ್ಟು ಆಗಿತ್ತು ಅಂತ ಬರ್ದ. ಅಂದ್ರೆ ಇಲ್ಲಿ ಇದನ್ನ ಸಾಲ್ವ್ ಮಾಡ್ರಿ. ಏನು x -5 ಇಸ್ ಈಕ್ವಲ್ ಟು 3 × y 3y ಮೈನಸ್ 3 × 15. ಈಗ 3y ಈ ಕಡೆ ತಗೊಂಡ್ಬರ್ರಿ, ಆಮೇಲೆ 5ಅನ್ನ ಈ ಕಡೆ ತಗೊಂಡೋಗ್ರಿ. x -3y ಇಸ್ ಈಕ್ವಲ್ ಟು -15 + 5 ಅಂದ್ರೆ -10. ಇದು ಸಮೀಕರಣ 1. ಅರ್ಥ ಆಯ್ತಾ. ಈಗ ಎಷ್ಟು ವರ್ಷಗಳ 5 ವರ್ಷಗಳ ಹಿಂದಿಂದ ಆಯ್ತು. 10 ವರ್ಷಗಳ ಬಳಿಕ ಬರ್ಕೊಡ್ರಿ. 10 ವರ್ಷಗಳ ಬಳಿಕ 10 ವರ್ಷಗಳ ಬಳಿಕ ನೋಡ್ರಿ ನೂರಿಯ ವಯಸ್ಸು ಏನಾಗಿರ್ತೈತಿ. ನೂರಿಯ ವಯಸ್ಸು ಏನಾಗಿರುತ್ತದೆ, ಈಗಿಂದ 10 ಅದು ಈಗಿಂದ ಎಕ್ಸ್ ಐತಿ, 10 ವರ್ಷಗಳ ಬಳಿಕ +10 ಆಗಿರ್ತೈತಿ ಹೌದಿಲ್ಲ. ಆಮೇಲೆ ಸೋನುವಿನ ವಯಸ್ಸು ಈಗ ಎಷ್ಟೈತಿ, y ಐತಿ, 10 ವರ್ಷ ನಂತರ +10 ಆಗ್ತೈತಿ. ಕರೆಕ್ಟಾ. ಇಲ್ಲಿ ಏನ್ ಹೇಳ್ಯಾರ, 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ನೂರಿಯ ವಯಸ್ಸು 10 ವರ್ಷಗಳ ನಂತರ ಸೋನುವಿನ ವಯಸ್ಸಿನ 2 ಪಟ್ಟು. ತಿಳಿತಾ. ಸೋನುವಿನ ವಯಸ್ಸು 10 ವರ್ಷಗಳ ಬಳಿಕ y +10 ಆಗಿರ್ತೈತಿ. ನೂರಿಯ ವಯಸ್ಸು ಆ ಸೋನುವಿನ ವಯಸ್ಸಿನ 2 ಪಟ್ಟು ಅಂದ್ರೆ 2 × y +10 ಅಂದ್ರೆ x +10 ಇಸ್ ಈಕ್ವಲ್ ಟು 2 × y
2y ಪ್ಲಸ್ 2 ಹತ್ಲೆ 20. ಈಗ ಇದನ್ನ ಈ ಕಡೆ ತಗೊಳ್ರಿ, ಇದನ್ನ ಈ ಕಡೆ ತಗೊಳ್ರಿ. ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 20 ಮೈನಸ್ 10 ಅಂದ್ರ 10. ಇದು ಸಮೀಕರಣ 2. ಈಗ ಯಾವ ವಿಧಾನದಿಂದ? ವರ್ಜಿಸುವ ವಿಧಾನದಿಂದ ಮಾಡ್ತೀವಿ. ಈಗ ಸಮೀಕರಣ 1, 2 ಸಿಕ್ತು. ಇಲ್ಲಿ ವರ್ಜಿಸುವ ವಿಧಾನದಿಂದ ಅಂದ್ರ ಎಕ್ಸ್ ನ ಸಹಗುಣಕ ಎರಡೂದ್ರಾಗ ಸೇಮ್ ಐತಿ. ಹಂಗಾಗಿ ನಾವು ಯಾವ ಸಮೀಕರಣಕ್ಕೂ ಯಾವುದೇ ಸಂಖ್ಯೆಯಿಂದ ಗುಣಿಸುವ ಅವಶ್ಯಕತೆನೇ ಇಲ್ಲ. ಸೀದಾ ಏನ್ ಮಾಡ್ರಿ, ಈಗ ಸಮೀಕರಣ 2ರಲ್ಲಿ ಸಮೀಕರಣ 1 ಕಳೆಯಿರಿ. ಅಂದ್ರೆ 2 ಅಂದ್ರೆ ಯಾವುದು? ಎಕ್ಸ್ ಮೈನಸ್ 2y. ಹೌದಾ? ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 10. ಇದರೊಳಗ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 10 ಅನ್ನ ಕಳೀರಿ. ಪ್ಲಸ್ ಎಕ್ಸ್ ಐತಿ, ಮೈನಸ್ ಎಕ್ಸ್ ಮಾಡ್ರಿ. ಮೈನಸ್ 3y ಐತಿ, ಪ್ಲಸ್ 3y. 10 ಪ್ಲಸ್ ಐತಿ, ಇಲ್ಲಿ ಮೈನಸ್ ಮಾಡ್ರಿ. ಈಗ ಎಕ್ಸ್ ಒಳಗೆ ಎಕ್ಸ್ ಹೋಯ್ತು. ಪ್ಲಸ್ 3y ಮೈನಸ್ 2y ಅಂತಂದ್ರೆ y ಆಯ್ತು. ಆಮೇಲೆ ಇಲ್ಲಿ 10 ಹೋಯ್ತು. ಎಷ್ಟಾಯ್ತು? y ಇಸ್ ಈಕ್ವಲ್ ಟು 0 ಆಯ್ತು. ಅಂದ್ರೆ y ಯಾರ್ದ ಏಜ್ ಅದು, ಯಾರ ವಯಸ್ಸು? y ಸೋನುವಿನ ವಯಸ್ಸು 0 ಆಯ್ತಲ್ಲ. ಇಲ್ಲಿ ಕರೆಕ್ಟ್ ಆಗಿ ಮಾಡತ್ತೀರಿ. ಮೈನಸ್ 10 ಇಲ್ಲಿ ಪ್ಲಸ್ ಇಲ್ಲ, ಇಲ್ಲಿ ನೋಡ್ರಿ ಮೈನಸ್ 10 ಐತಿ, ಸರಿಯಾಗಿ ಬರ್ಕೊಂಡಿಲ್ಲ. ಏನು? ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು ಮೈನಸ್ 10 ಐತಿ. ಇದು ಪ್ಲಸ್ 10 ಐತಿ. ಹಂಗಾಗಿ ಇಲ್ಲಿ ಏನಾಗ್ತತಿ? ಇದು ಪ್ಲಸ್ ತಗೋಬೇಕು. ಕರೆಕ್ಟಾ? ಈಗ ಪ್ಲಸ್ 10 ಎಷ್ಟಾಯ್ತು? 20. ಸೋನುವಿನ ವಯಸ್ಸು 20 ಆಗಿರ್ತದೆ. ಈಗಿನ ವಯಸ್ಸು ಸೋನುವಿನ ಈಗಿನ ವಯಸ್ಸು 20 ಆಗಿರ್ತದೆ. ಈಗ ವಾಯ್ನ ಬೆಲೆಯನ್ನು ಏನ್ ಮಾಡ್ರಿ? ಯಾವ್ದ್ರ ಹಾಕ್ತೀರಿ? ಸಮೀಕರಣ 2ರಲ್ಲಿ ಹಾಕಿ. 2ರಲ್ಲಿ ಹಾಕಿ ನೋಡ್ರಿ. ಎಕ್ಸ್ ಮೈನಸ್ 2 ಇಂಟು y ಅಂತಂದ್ರ 20 ಇಸ್ ಈಕ್ವಲ್ ಟು 10. ಈಕ್ವಲ್ ಟು 10. ಎಕ್ಸ್ ಮೈನಸ್ 2 4 ಅಂದ್ರೆ 40 ಇಸ್ ಈಕ್ವಲ್ ಟು 10. ಎಕ್ಸ್ ಇಸ್ ಈಕ್ವಲ್ ಟು ಈ 40 ಈ ಕಡೆ ಹೋದ್ರ 40 10 50 ವರ್ಷ. ಯಾರ್ದು? ಯಾರ ವಯಸ್ಸಿದು? 100ಯ ವಯಸ್ಸು. 100ಯ ಈಗಿನ ವಯಸ್ಸು. ಇದು y is equal to 20 ವರ್ಷ. ಯಾರ್ದು? ಸೋನುವಿನ ವಯಸ್ಸು, ಈಗಿನ ವಯಸ್ಸು. ಸೋನುವಿನ ಈಗಿನ ವಯಸ್ಸು. ಅರ್ಥ ಆಯ್ತಾ?